ಸ್ವಾತಂತ್ರ್ಯದ ಶತಮಾನೋತ್ಸವದ ಹೊತ್ತಿಗೆ ಭಾರತ ಜಗತ್ತಿನ ಪ್ರಬಲ ದೇಶವಾಗಿ ಹೊರಹೊಮ್ಮಲು ಜನತೆಗೆ ಸಂಕಲ್ಪ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟರು. ಜನರ ಸಹಭಾಗಿತ್ವದಿಂದಲೇ ಸಮೃದ್ಧ ಭಾರತ ನಿರ್ಮಾಣದ ಕನಸು ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಈ ಅಮೃತ ಘಳಿಗೆಯಲ್ಲಿ ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಿ ಮೋದಿ ರಾಷ್ಟ್ರಧ್ವಜವನ್ನ ಹಾರಿಸಿದ್ರು. ಬೆಳ್ಳಂ ಬೆಳಗ್ಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸಿ ಕೆಂಪುಕೋಟೆ ತಲುಪಿದ ಪ್ರಧಾನಿ ತ್ರಿವಿಧ ದಳಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ಈ ಐತಿಹಾಸಿಕ ಕ್ಷಣಕ್ಕೆ ಟೋಕಿಯೋ ಒಲಿಂಪಿಕ್ಸ್ನ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಸೇರಿ ಹಲವು ಒಲಿಂಪಿಯನ್ಗಳು ಸಾಕ್ಷಿಯಾದರು. ನಂತರ ದೇಶವನ್ನು ಉದ್ದೇಶಿಸಿ ಸುದೀರ್ಘ 96 ನಿಮಿಷಗಳ ಕಾಲ ಮಾತನಾಡಿದ ಪ್ರಧಾನಿ ಮೊದಲಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ಮುಂದಿನ 25 ವರ್ಷದಲ್ಲಿ ಭಾರತ ಸಾಧಿಸಬೇಕಾದುದೇನು ಎಂಬ ಕನಸನ್ನ ತೆರೆದಿಟ್ರು. ಸಶಕ್ತ ಭಾರತ, ಪ್ರಬಲ ಭಾರತ, ಸ್ತ್ರೀ ಸಬಲೀಕರಣ ಭಾರತ, ಪೌಷ್ಟಿಕ ಭಾರತಕ್ಕೆ ಅಗತ್ಯವಾದ ಯೋಜನೆಗಳನ್ನ ಕನಸುಗಳನ್ನ ಪ್ರಧಾನಿ ಹರಬಿಟ್ರು. ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. हर देश की विकास यात्रा में एक समय ऐसा आता है जब देश खुद को नए सिरे से परिभाषित करता है, खुद को नए संकल्पों के साथ आगे बढ़ाता है. भारत की विकास यात्रा में भी आज वो समय आ गया है. 75 वर्ष के अवसर को हमें एक समारोह भर ही सीमित नहीं करना है. हमने नए संकल्पों को आधार बनाना है, नए संकल्पों को लेकर के चल पड़ना है. यहां से शुरू होकर अगले 25 वर्ष की यात्रा, जब हम आजादी के शताब्दी मनाएंगे, नए भारत के सृजन का ये अमृत काल है. अमृत काल का लक्ष्य है एक ऐसे भारत का निर्माण जहां दुनिया का हर आधुनिक इंफ्रास्ट्रक्चर हो, हम किसी से भी कम न हो. यही कोटि कोटि देशवासियों का संकल्प है और हमें एक नागरिक के नाते अपने आप को भी बदलना ही होगा. बदलते हुए युग के अनुकूल हमें भी अपने आप को ढालना होगा. लाल किले की प्राचीर से आह्वान कर रहा हूं, सबका साथ, सबका विकास, सबका विश्वास और अब सबका प्रयास हमारे हर लक्ष्यों की प्राप्ति के लिए बहुत महत्वपूर्ण है. ಇನ್ನು ಮೋದಿ ಭಾಷಣದ ಟಾಪ್ 5 ಅಂಶಗಳೇನು ಅನ್ನೋದನ್ನ ನೋಡೋಣ. ಮೊದಲ ಹೈಲೈಟ್ ಭಾಷಣದಲ್ಲಿ ಹೀಗಿತ್ತು. ಬರೋಬ್ಬರಿ 100 ಲಕ್ಷ ಕೋಟಿ ವೆಚ್ಚದಲ್ಲಿ ಪ್ರಧಾನಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅನ್ನ ಶೀಘ್ರವೇ ಪ್ರಾರಂಭಿಸಲಾಗುವುದು. ಸಮಗ್ರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವಂತಹ ಪರಿಪೂರ್ಣವಾದಂತಹ ಮೂಲಭೂತ ಸೌಲಭ್ಯ ಸೃಷ್ಟಿಗೆ ಈ ಪ್ರಣಾಳಿಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ಗಳ ಜೊತೆಗೆ ಪೈಪೋಟಿ ನೀಡಲು ಭವಿಷ್ಯದ ಆರ್ಥಿಕ ಮಂಡಲಗಳ ಸೃಷ್ಟಿ, ಉದ್ಯೋಗಗಳ ಸೃಷ್ಟಿಗೆ ಈ ಯೋಜನೆ ಸಹಕಾರಿಯಾಗುತ್ತೆ. ಇನ್ನು ಭಾಷಣದ ಎರಡನೇ ಹೈಲೈಟ್ ಹೀಗಿದೆ. ಕೇಂದ್ರ ಸರ್ಕಾರದ ಮುಂದಿನ ಗುರಿ 100% ಹಳ್ಳಿಗಳಲ್ಲಿ ರಸ್ತೆ. ದೇಶದ ಪ್ರತಿಯೊಬ್ಬರಿಗೂ ಅಂದರೆ 100% ಮಂದಿಗೆ ಬ್ಯಾಂಕ್ ಖಾತೆ, 100% ಮಂದಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್, 100% ಉಜ್ವಲ ಗ್ಯಾಸ್ ಕನೆಕ್ಷನ್ ನೀಡುವುದಾಗಿ ತಿಳಿಸಿದರು. ಅಲ್ಲದೆ ಪಡಿತರ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರ ನೀಡಲು ಕೇಂದ್ರ ಸಿದ್ಧತೆಯನ್ನು ನಡೆಸಿದೆ. ಇದು ಎರಡನೇ ಹೈಲೈಟ್. ಭಾಷಣದ ಮೂರನೇ ಹೈಲೈಟ್ಸ್ ನೋಡೋಣ. ಪಟ್ಟಣಗಳು ಮತ್ತು ಹಳ್ಳಿಗಳ ನಡುವಿನ ವ್ಯತ್ಯಾಸವನ್ನ ಇಲ್ಲವಾಗಿಸಲು ಕೃಷಿ ಮಾಡಬೇಕಾದಂತಹ ಅಗತ್ಯವನ್ನ ಪ್ರಧಾನಿ ಒತ್ತಿ ಹೇಳಿದರು. ದಮನಿತ ವರ್ಗಗಳಿಗೆ ಅಭಿವೃದ್ಧಿಯ ಫಲ ಸಿಗುವಂತೆ ಮಾಡಬೇಕು ಎಂದು ಕರೆ ಕೊಟ್ಟರು. ಇದಕ್ಕಾಗಿ ದಲಿತರು, ಎಸ್ಟಿ, ಹಿಂದುಳಿದ ಜಾತಿ, ಇತರೆ ಜಾತಿಗಳ ಬಡವರಿಗೆ ಮೀಸಲಾತಿ ಕಲ್ಪಿಸುವುದಕ್ಕೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ ಅಂತ ಮೋದಿ ತಿಳಿಸಿದರು. ಇನ್ನು ಭಾಷಣದ 4ನೇ ಹೈಲೈಟ್ಸ್. ಪ್ರಸ್ತುತ ದೇಶದಲ್ಲಿ ಇರುವಂತಹ 33 ಸೈನಿಕ ಶಾಲೆಗಳಲ್ಲಿ ಇನ್ಮುಂದೆ ಬಾಲಕಿಯರಿಗೂ ಅವಕಾಶ ಕಲ್ಪಿಸುವುದಾಗಿ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದಾರೆ. ಮಿಜೋರಾಂನಲ್ಲಿ ಇರುವ ಸೈನಿಕ ಶಾಲೆಗಳಲ್ಲಿ 2 ವರ್ಷಗಳ ಹಿಂದೆ ಬಾಲಕಿಯರಿಗೆ ಪ್ರವೇಶ ಕಲ್ಪಿಸಿ ಪ್ರಯೋಗ ಮಾಡಲಾಗಿತ್ತು. ಇದು ಯಶಸ್ವಿಯಾದಂತಹ ಕಾರಣದಿಂದಾಗಿ ಈಗ ಎಲ್ಲಾ ಸೈನಿಕ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಪ್ರವೇಶ ಕಲ್ಪಿಸಲು ನಿರ್ಧರಿಸಲಾಗಿದೆ. ಭಾಷಣದ 5ನೇ ಹೈಲೈಟ್. ಭಾರತ ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಮೊದಲ 75 ವಾರಗಳಲ್ಲಿ 75 ವಂದೇ ಭಾರತ ರೈಲುಗಳ ಸೇವೆಯನ್ನ ಆರಂಭಿಸಲಾಗುತ್ತೆ. ಈ ರೈಲುಗಳು ದೇಶದ ಮೂಲೆ ಮೂಲೆಯನ್ನ ಅನುಸಂಧಾನ ಮಾಡುತ್ತೆ. ಇನ್ನು ಮೋದಿ ಭಾಷಣದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳು, ಟೋಕಿಯೋ ಒಲಿಂಪಿಕ್ ವೀರರು, ಕೋವಿಡ್ ವಾರಿಯರ್ಸ್ಗಳು, ವ್ಯಾಕ್ಸಿನ್ಗಾಗಿ ಇತರೆ ದೇಶಗಳನ್ನು ಅವಲಂಬಿಸದಂತೆ ಮಾಡಿದ ತಜ್ಞರು, ಸಂಶೋಧಕರನ್ನ ಮೋದಿ ಸ್ಮರಿಸಿಕೊಂಡ್ರು, ಶ್ಲಾಘಿಸಿದರು. ಇತ್ತ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು
ಧ್ವಜಾರೋಹಣವನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ ಮೋದಿ ಅವರ ಕನಸಿನಂತೆ ಇಂದಿನ ನವಕರ್ನಾಟಕ ನಿರ್ಮಾಣ ಆಗಲಿದೆ ಅಂತ ಘೋಷಣೆ ಮಾಡಿದ್ರು. ರಾಜಕೀಯ ಇಚ್ಛಾಶಕ್ತಿಯ ಆಡಳಿತ ನೀಡ್ತೀವಿ. ನಮ್ಮ ಸರ್ಕಾರ ಕೊಟ್ಟ ಭರವಸೆಗಳನ್ನ ಈಡೇರಿಸುವಂತಹದ್ದು, ನಾಡಿನ ಕಟ್ಟಕಡೆಯ ಕುಟುಂಬದ ಏಳ್ಗೆಯ ಗುರಿಯೊಂದಿಗೆ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ನನಗೆ 20 ತಿಂಗಳ ಅವಧಿ ಮಾತ್ರ ಇದೆ ಎಂಬ ಅರಿವು ಇದೆ. ಈ ಅವಧಿಯೊಳಗೆ ಫಲಿತಾಂಶ ಕೊಡುವ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಯೋಜನೆಗಳನ್ನು ಪ್ರತ್ಯೇಕವಾಗಿ ರೂಪಿಸಲಾಗುವುದು ಅಂತ ತಿಳಿಸಿದರು. ನನ್ನ ಬಗೆಗಿನ ಅನುಮಾನದ ಮಾತು ಮತ್ತು ಟೀಕೆಗಳೇ ನನ್ನ ಪಾಲಿಗೆ ಆಶೀರ್ವಾದ ಎಂಬುದನ್ನು ಬೊಮ್ಮಾಯಿ ಅವರು ಸ್ಪಷ್ಟಪಡಿಸಿದರು. ಯಡಿಯೂರಪ್ಪ ಮತ್ತು ಮೋದಿಯನ್ನ ಸ್ಮರಿಸೋದನ್ನ ಬೊಮ್ಮಾಯಿ ಮರಿಲಿಲ್ಲ. ಈ ಬಾರಿ ಕೊರೋನಾ ವಾರಿಯರ್ಸ್ ಹಾಗೂ ಕೊರೋನಾದಿಂದ ಗುಣಮುಖರಾದವರು ವಿಶೇಷ ಆಹ್ವಾನಿತರಾಗಿದ್ದರು. Will now be unfurling the national flag followed by the national anthem. Parade! National salute! Present! Arms! ನಾವು ಒಂದು ರಾಜಕೀಯವಾಗಿ ಒಂದು ನಾಯಕತ್ವವನ್ನು ಕೊಟ್ಟು ರಾಜಕೀಯ ನಾಯಕತ್ವ, ರಾಜಕೀಯ ಇಚ್ಛಾಶಕ್ತಿ, ಈ ರಾಜ್ಯವನ್ನು ಮುನ್ನಡೆಸುವಂಥ ಆಳ್ವಿಕೆಯನ್ನು ಗಮನದಲ್ಲಿಟ್ಟು ಅದಕ್ಕೆ ಬೇಕಾಗಿರುವಂಥ ನೀತಿಗಳನ್ನು, ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು ಜೋಡಿಸಿ ಜನರ ಮನೆ ಬಾಗಿಲಿಗೆ, ಮನೆ ಒಳಗಡೆ ಮುಟ್ಟುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಾನು ಈ ಸಂದರ್ಭದಲ್ಲಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವ್ರನ್ನ ನೆನಪು ಮಾಡ್ಕೊಳ್ತೇನೆ. ನಿತ್ಯ ನಿರಂತರ ಕೋವಿಡ್ ನಿರ್ವಹಣೆಗೆ ಅವರು ಪಟ್ಟಿರುವಂತಹ ಶ್ರಮ, ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂತಹ ಹಣಕಾಸಿನ ನೆರವು ಕೋವಿಡ್ ಅನ್ನು ನಿಯಂತ್ರಣ ಮಾಡಲು ಸಾಧ್ಯ ಆಗಿದೆ. ಈ ವೇದಿಕೆಯಿಂದ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಅವರ ಹಲವಾರು ಅಭಿವೃದ್ಧಿ ಕೆಲಸಗಳು ಇವತ್ತು ನಮಗೆ ಮಾರ್ಗದರ್ಶಿಯಾಗಿದ್ದಾವೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಅವರಿಗೆ ಮೊದಲ ಸ್ವಾತಂತ್ರ್ಯೋತ್ಸವ, ಸೊ ಹಾಗಾಗಿ ಧ್ವಜಾರೋಹಣ ನೆರವೇರಿಸಿ ನವಕರ್ನಾಟಕದ ಗುರಿಯನ್ನ ಹೇಗೆ ತಲುಪ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ಅವರಿಗೆ ಅರಿವು ಇದೆ, ನನಗಿರುವಂತಹ ಇಷ್ಟು ಸೀಮಿತ ಅವಧಿಯಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದ್ರ ಬಗೆಗೆ. ಸೊ ಅದರ ಬಗ್ಗೆ 2 ಪ್ರತ್ಯೇಕ ವಿಭಾಗಗಳನ್ನ ಮಾಡಿಕೊಂಡು ಅತಿ ವೇಗವಾಗಿ ಆಗಬಹುದಾದಂತಹ ಒಂದಷ್ಟು ಕಾರ್ಯಕ್ರಮಗಳು ಮತ್ತು ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳಬಹುದಾದಂತಹ ಕಾರ್ಯಕ್ರಮಗಳನ್ನು ವಿಂಗಡಿಸಿ ನಂತರದಲ್ಲಿ ಅದನ್ನು ಚುರುಕಾಗಿ ಮಾಡ್ತೀವಿ ಅಂದರು. ಅಂಡ್ ಮೋರೋವರ್ ಈ ಒಂದು ಕಾರ್ಯಕ್ರಮದ ಮೇನ್ ಹೈಲೈಟ್ಸ್ ಅಂದರೆ ಕೊರೋನಾ ವಾರಿಯರ್ಸ್ ಮತ್ತು ಕೊರೋನಾದಿಂದ ಗುಣಮುಖರಾದಂತಹವರು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಬರೋದಿರಬಹುದು, ಮತ್ತೊಂದಿರಬಹುದು, ಅದೆಲ್ಲ ಸಾಮಾನ್ಯ. ಆದರೆ ಇಷ್ಟು ಈ ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಇಷ್ಟೆಲ್ಲ ಶ್ರಮಿಸ್ತಾ ಇರೋರಿಗೆ ಈ ಸಂದರ್ಭದಲ್ಲಿ ಆಹ್ವಾನವನ್ನು ಕೊಟ್ಟದ್ದು ಸ್ಪೆಷಲ್ ಆಗಿತ್ತು. ಇನ್ನು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ರಾಜ್ಯ ಸರ್ಕಾರ 11 ವಿಶೇಷ ಯೋಜನೆಗಳನ್ನು ಹಮ್ಮಿಕೊಳ್ಳಲು ನಿರ್ಧಾರವನ್ನ ಮಾಡಿದೆ. ಅವುಗಳೇನು ಅನ್ನೋದನ್ನ ನೋಡೋಣ. ಅಮೃತ ಸ್ವಾತಂತ್ರ್ಯೋತ್ಸವ 11 ಘೋಷಣೆ. ಯೋಜನೆ 1 ಅಮೃತ ಗ್ರಾಮ ಪಂಚಾಯಿತಿ. ಆಯ್ದ 750 ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ದೀಪ, ಪ್ರತಿ ಮನೆಗೆ ಕುಡಿಯುವ ನೀರಿನ ಸರಬರಾಜು, 100% ಘನತ್ಯಾಜ್ಯ ವಿಂಗಡಣೆ ಹಾಗೂ ವಿಲೇವಾರಿ, ತ್ಯಾಜ್ಯ ನೀರಿನ ವೈಜ್ಞಾನಿಕ ವಿಸರ್ಜನೆ, ಸೌರ ವಿದ್ಯುತ್ ಅಳವಡಿಕೆ, ಡಿಜಿಟಲ್ ಲೈಬ್ರರಿಯೊಂದಿಗೆ ಸುಸಜ್ಜಿತ ಶಾಲೆ ಸ್ಥಾಪನೆ, ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು. ಇದು ಮೊದಲ ಯೋಜನೆ. ಯೋಜನೆ 2 ಅಮೃತ ಗ್ರಾಮೀಣ ವಸತಿ ಯೋಜನೆ. ಆಯ್ದ 750 ಗ್ರಾಮ ಪಂಚಾಯಿತಿಗಳಲ್ಲಿ ವಸತಿ ರಹಿತ ಮತ್ತು ಆಶ್ರಯ ರಹಿತರನ್ನ ಗುರುತಿಸಿ ಸರ್ವರಿಗೂ ವಸತಿ ಕಲ್ಪಿಸುವಂತಹ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವುದು ಅಮೃತ ಗ್ರಾಮೀಣ ವಸತಿ ಯೋಜನೆಯ ಗುರಿ. ಯೋಜನೆ 3
ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ರೈತ, ನೇಕಾರ ಮತ್ತು ಮೀನುಗಾರರ ಉತ್ಪನ್ನಗಳ ಉತ್ಪಾದನೆ ಹಾಗೂ ಮಾರಾಟಕ್ಕೆ ವಿಶೇಷ ಪ್ರೋತ್ಸಾಹ ನೀಡಲು 750 ಅಮೃತ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ. ಪ್ರತಿ ಸಂಸ್ಥೆಗೆ 30 ಲಕ್ಷ ರೂಪಾಯಿನಂತೆ 3 ವರ್ಷದ ಅವಧಿಗೆ 225 ಕೋಟಿ ರೂಪಾಯಿ ಅನುದಾನ. ಇದು ಅಮೃತ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಯೋಜನೆಯಾಗಿದೆ. ಯೋಜನೆ 4 ಅಮೃತ ನಿರ್ಮಲ ನಗರ. ಅಮೃತ ನಿರ್ಮಲ ನಗರ ಏನಿದು? ಆಯ್ದ 75 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತೆ ಮತ್ತು ಸೌಂದರ್ಯ ಕಾಪಾಡಿಕೊಳ್ಳಲು ಅಮೃತ ನಿರ್ಮಲ ನಗರ ಯೋಜನೆಯನ್ನ ಜಾರಿಗೊಳಿಸಲಾಗುತ್ತೆ. ಪ್ರತಿ ಸ್ಥಳೀಯ ಸಂಸ್ಥೆಗೆ 1 ಕೋಟಿಯಂತೆ 75 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗುತ್ತೆ. ಇಷ್ಟು ಅನುದಾನವನ್ನ ಕೊಟ್ಟು ಆ ಗುರಿಯನ್ನು ತಲುಪುವುದು ಬಹಳ ಇಂಪಾರ್ಟೆಂಟ್. ಅಮೃತ ನಿರ್ಮಲ ನಗರವನ್ನ ಮಾಡ್ತೀವಿ ಅನ್ನೋದು ಬಹಳ ಒಳ್ಳೆಯ ಸ್ಟೇಟ್ಮೆಂಟೇ, ಒಳ್ಳೆಯ ಯೋಜನೆಯೇ. ಆದರೆ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. 75 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಸ್ವಚ್ಛತೆ ಮತ್ತು ಸೌಂದರ್ಯ ಕಾಪಾಡುವಂತಹ ಗುರಿಯನ್ನು ಇಟ್ಕೊಂಡಿದ್ದಾರೆ. ಸೊ ಅದು ಆದಷ್ಟು ಬೇಗ ಆದರೆ ಘೋಷಣೆಗೆ ತಕ್ಕ ಹಾಗೆ ಇರುತ್ತೆ. ಯೋಜನೆ 5 ಅಮೃತ ಶಾಲಾ ಸೌಲಭ್ಯ ಯೋಜನೆ. ಆಯ್ದ 750 ಶಾಲೆಗಳಿಗೆ ಸುಸಜ್ಜಿತ ಕಟ್ಟಡ, ಪ್ರಯೋಗಾಲಯ, ಗ್ರಂಥಾಲಯ, ಶೌಚಾಲಯ ಇತ್ಯಾದಿ ಸಮಗ್ರ ಸೌಲಭ್ಯ ಒದಗಿಸಲು ತಲಾ 10 ಲಕ್ಷದಂತೆ 75 ಕೋಟಿ ರೂಪಾಯಿ ವೆಚ್ಚ. ಇದು ಬಹಳ ಶಾಲೆಗಳು ಈಗಾಗಲೇ ಅಧೋಗತಿಗೆ ಹೋಗ್ಬಿಟ್ಟಿವೆ. ಸೊ ಅದನ್ನು ಒಂದು ರೀತಿ ಪುನಶ್ಚೇತನಕ್ಕೆ ತರುವಂತಹ ಕೆಲಸಗಳು ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡೋದಕ್ಕಾದರೂ ಅನುಕೂಲ ಆಗುತ್ತೆ. ಅದು ಕೂಡ ಬೇಗ ಆಗಬೇಕು. ಯೋಜನೆ 6 ಅಮೃತ ಅಂಗನವಾಡಿ ಕೇಂದ್ರಗಳು. ಅಂಗನವಾಡಿ ಕೇಂದ್ರಗಳ ಮೂಲಸೌಕರ್ಯ ಮೇಲ್ದರ್ಜೆಗೇರಿಸಲು ಪ್ರತಿ ಅಂಗನವಾಡಿಗೆ 1 ಲಕ್ಷ ರೂಪಾಯಿನಂತೆ 7.5 ಕೋಟಿ ರೂಪಾಯಿ ಹಣ ವಿನಿಯೋಗಿಸಲಾಗುತ್ತೆ. ಅಂಗನವಾಡಿ ಕೇಂದ್ರಗಳ ಮೂಲಸೌಕರ್ಯವನ್ನು ಮೇಲ್ದರ್ಜೆಗೆ ಏರಿಸುವಂತಹ ಪ್ರಯತ್ನ. ಸೊ ಅದು ಯಾವ ರೀತಿ, ಯಾವ ಸ್ವರೂಪದಲ್ಲಿರುತ್ತೆ ಕಾದು ನೋಡಬೇಕು. ಅದಕ್ಕಾಗಿ ಇಷ್ಟು ಹಣವನ್ನು ವ್ಯಯ ಮಾಡಲಾಗುತ್ತೆ. ಇದು ಯೋಜನೆ 6 ಅಮೃತ ಅಂಗನವಾಡಿ ಕೇಂದ್ರಗಳು. ಯೋಜನೆ 7 ಅಮೃತ ಸ್ವಸಹಾಯ ಕಿರು ಉದ್ದಿಮೆಗಳು. ಆಯ್ದ 7500 ಸ್ವಸಹಾಯ ಗುಂಪುಗಳನ್ನು ಕಿರು ಉದ್ಯಮ ಸಂಸ್ಥೆಗಳನ್ನಾಗಿ ರೂಪಿಸಲು ತಲಾ 1 ಲಕ್ಷ ರೂಪಾಯಿನಂತೆ 75 ಕೋಟಿ ರೂಪಾಯಿ ಬೀಜಧನದ ನೆರವನ್ನು ಕೊಡುವಂತಹ ಗುರಿಯನ್ನ ಹೊಂದಲಾಗಿದೆ. ಅಮೃತ ಸ್ವಸಹಾಯ ಕಿರು ಉದ್ದಿಮೆಯ ಮೂಲಕವಾಗಿ ಒಂದಷ್ಟು ಸಂಸ್ಥೆಗಳಿಗೆ ಅನುಕೂಲವಾಗುವಂಥದ್ದು, ಒಂದಷ್ಟು ಮಂದಿಗೆ ಅನುಕೂಲವಾಗುವಂತಹ ವ್ಯವಸ್ಥೆ ಇದಾಗುತ್ತೆ. ಬೀಜಧನದ ನೆರವು ಕೂಡ ಲಭ್ಯವಾಗುತ್ತೆ. ಯೋಜನೆ 8 ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆ. ಆಯ್ದ 750 ರಚನಾತ್ಮಕ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಾಮುದಾಯಿಕ ಪ್ರೇರೇಪಣೆಯನ್ನು ಕೊಡುವಂತಹ ಗುರಿ ಇದು. ವಿದ್ಯಾರ್ಥಿಗಳಿಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಈ ಮೂಲಕವಾಗಿ ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆಯ ಮೂಲಕ ಸುಮಾರು 750 ರಚನಾತ್ಮಕ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೇರಣೆಯನ್ನು ಕೊಡುವಂಥದ್ದು. ಯೋಜನೆ 9 ಅಮೃತ ಆರೋಗ್ಯ ಮೂಲಸೌಕರ್ಯ ಉನ್ನತೀಕರಣ ಯೋಜನೆಯಾಗಿದೆ. ಆಯ್ದ 750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಸೌಕರ್ಯಗಳ ವಿಸ್ತರಣೆ ಮತ್ತು ಉನ್ನತೀಕರಣಕ್ಕೆ ತಲಾ 20 ಲಕ್ಷ ರೂಪಾಯಿನಂತೆ 150 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗುತ್ತೆ. ಯೋಜನೆ 10 ಅಮೃತ ಕೌಶಲ್ಯ ತರಬೇತಿ ಯೋಜನೆಯಾಗಿದೆ. ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ 75,000 ಯುವಕ ಯುವತಿಯರ ಕೌಶಲ್ಯಾಭಿವೃದ್ಧಿಗೆ 2 ವರ್ಷಗಳ ತರಬೇತಿ ಯೋಜನೆ ಇದಾಗಿದ್ದು 12 ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗಿ ತಗಲುತ್ತೆ. ರಾಜ್ಯದ ಪರಿಶಿಷ್ಟ ಜಾತಿ ಇರಬಹುದು, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತ ಸಮುದಾಯಗಳ 75,000 ಯುವಕ ಯುವತಿಯರಿಗೆ ಕೌಶಲ್ಯಾಭಿವೃದ್ಧಿಗೆ ಪಣವನ್ನು ತೊಡಲಾಗಿದೆ. 2 ವರ್ಷಗಳ ತರಬೇತಿ. ಸೊ ಈ 2 ವರ್ಷಗಳ ತರಬೇತಿಯಲ್ಲಿ ಅವರಿಗೆ ಒಂದಷ್ಟು ಅನುಕೂಲವಾಗುವಂತಹ, ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯ ಕೆಲಸಗಳನ್ನು ಅವ್ರು ಕಂಡುಕೊಳ್ಳುವಂತಹ ಕಾರ್ಯ ಆಗಬಹುದು ಈ ಯೋಜನೆಯ ಮೂಲಕವಾಗಿ. ಯೋಜನೆ 11 ಅಮೃತ ಕ್ರೀಡಾ ದತ್ತು ಯೋಜನೆ. ಮುಂದಿನ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿ ಪದಕ ಗೆಲ್ಲುವ ಸಾಮರ್ಥ್ಯವುಳ್ಳ ಆಯ್ದ 75 ಕ್ರೀಡಾಪಟುಗಳನ್ನು ರೂಪಿಸಲು ಅಗತ್ಯವಾದ ತರಬೇತಿ ಮತ್ತು ಪ್ರೋತ್ಸಾಹವನ್ನು ನೀಡುವುದು ಇದರ ಗುರಿಯಾಗಿದೆ. ಸೊ ಒಂದಷ್ಟು
ಕ್ರೀಡೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತಹ ಮಕ್ಕಳೇನಿರ್ತಾರೆ ಅಂಥವರಿಗೆ ಇದು ಬಹಳ ಅನುಕೂಲವಾಗುತ್ತೆ. ಅದನ್ನು ಗುರುತಿಸೋಲ್ಲ, ಅದಕ್ಕೆ ಸರ್ಕಾರದ ಕಡೆಯಿಂದ ಬಹಳ ಅನುಕೂಲ ಆಗಲ್ಲ ಅನ್ನುವಂಥ ಮಾತುಗಳೆಲ್ಲ ಇರುತ್ತೆ. ಸೊ ಈ ಮೂಲಕವಾಗಿ ಅಂತಹ ಮಕ್ಕಳಿಗೆ ಅನುಕೂಲವಾಗಬಹುದು. ಇನ್ನು ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲೂ ಕೂಡ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭಾಷಣದ ವೇಳೆ ಎಡವಟ್ಟು ಮಾಡಿಕೊಂಡ್ರು. ನಮ್ಮ ನಾಯಕಿ ಹುತಾತ್ಮ ಇಂದಿರಾ ಗಾಂಧಿ ಅನ್ನೋದರ ಬದಲಾಗಿ ಸೋನಿಯಾ ಗಾಂಧಿ ಅಂತ ಬಾಯಿ ತಪ್ಪಿ ಹೇಳಿದ್ರು. ಕೂಡಲೇ ತಮ್ಮ ತಪ್ಪನ್ನ ಸರಿಪಡಿಸಿಕೊಂಡ್ರು. ಧ್ವಜಾರೋಹಣದ ಬಳಿಕ ಮುಖ್ಯಮಂತ್ರಿ ಮಾದರಿಯಲ್ಲಿ ಲಿಖಿತ ಭಾಷಣವನ್ನ ಮಾಡಿದ್ರು. ಈ ಮೂಲಕ ನಾನೇ ಮುಂದಿನ ಸಿಎಂ ಅಭ್ಯರ್ಥಿ ಎಂಬ ಸಂದೇಶವನ್ನ ರವಾನಿಸಿದ್ರು. ಈ ಮಧ್ಯೆ ಜಮೀರ್ ಅಹಮದ್ ಕೂಡ ಎಡವಟ್ಟು ಮಾಡಿಕೊಂಡ್ರು. ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದರ ಬದಲಾಗಿ ಗಣರಾಜ್ಯೋತ್ಸವ ಅಂದ್ಬಿಟ್ರು. ಪಕ್ಷದ ನಾಯಕಿಯಾದಂತಹ ಶ್ರೀಮತಿ ಹುತಾತ್ಮರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಮ್ಮ ಪಕ್ಷದ ನಾಯಕಿಯಾದಂತಹ ಶ್ರೀಮತಿ ಹುತಾತ್ಮರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಅದ್ಭುತವಾದಂತಹ ಮಾತನ್ನ ಹೇಳಿದ್ದಾರೆ. ಅದು ಹೀಗಿದೆ: ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್, ದೋಸ್ ಹು ಡೂ ದಿ ವರ್ಕ್ ಅಂಡ್ ದೋಸ್ ಹು ಟೇಕ್ ದಿ ಕ್ರೆಡಿಟ್. Try to be in the first group, there is less competition ಅಂತ ಹೇಳಿದ್ದಾರೆ. ಈ ದೇಶದ ಅಭಿವೃದ್ಧಿಗೋಸ್ಕರ ತಮ್ಮದೇ ಆದಂತ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾರ್ಗದರ್ಶನ ಕೊಟ್ಟದಂತ ಹಿರಿಯರ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೆನೆಸ್ಕೊಂಡ್ರೆ ವಾರಗಟ್ಟಲೆ ಚರ್ಚೆಯನ್ನು ನಾವು ಮಾಡಬೇಕಾಗ್ತದೆ. ಆದ್ರೆ ಈ ಸಂದರ್ಭದಲ್ಲಿ ಕಳೆದ ವರ್ಷದಿಂದ ನಾವು ನೀವೆಲ್ಲ ಈ ನಮ್ಮ ಮಹಾಮಾರಿಯ ಕೊರೋನಾ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವೆ. 75ನೇ ವರ್ಷ ಗಣರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ. 75ನೇ ವರ್ಷ ಗಣರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ. ಮೊದಲಾಗಿ ತಮಗೆ ಶುಭಾಶಯನ ಕೋರ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಬಹಳ ಸಂತೋಷ ತರ್ತಾ ಇದೆ ನನಗೆ. ಬಾಯಿ ತಪ್ಪಿನಿಂದ ಕೆಲವೊಂದು ಮಿಸ್ಟೇಕ್ಸ್ ಆಗೋದು ಸಹಜ. ಆದರೆ ಇಂಥ ಕಾರ್ಯಕ್ರಮಗಳಿಗೆ ಬಂದಾಗ ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ಅನ್ನೋದೇ ಮರೆತು ಮಾತಾಡ್ತಾರೆ ಅಂತಂದರೆ ಜಮೀರ್ ವಿಷಯದಲ್ಲಿ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗಾಗಿ ಹೋಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ಯಾಕೆ ಹೋಗ್ತೀರಾ? ಅಲ್ಲಿ ಹೋಗಿ ಯಾಕೆ ಸುಮ್ಮನೆ ಅದಕ್ಕೂ ಒಂದು ಅವಮಾನ ಮಾಡ್ತೀರಾ? ನಿಮ್ಮ ಮರ್ಯಾದೆ ಕಳ್ಕೊಳ್ಳೋದಲ್ಲದೆ ಆ ಒಂದು ಕಾರ್ಯಕ್ರಮಕ್ಕೆ ಇರುವಂತಹ ಘನತೆಯನ್ನು, ಅಲ್ಲಿರುವಂತಹ ಅಲ್ಲಿ ಹಿಂದೆ ಕೂತಿರೋರು ಅದನ್ನು ಕರೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋ ಗಲಿಬಿಲಿಯಲ್ಲಿ ಕೂಡ ಇದ್ರು ಈ ವಿಷಯದಲ್ಲಿ.